ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಗುರುವಾರ ಒಂದು ವೀಡಿಯೋ ಮಾಡಿದ್ದಷ್ಟೇ ಫ್ರೆಂಡ್ಸ್. ಇನ್ನು ಮಾಮೂಲಿ ಫ್ರೈಡೇ ಲಕ್ಷ್ಮೀ ಹಬ್ಬದಲ್ಲಿ ಮಾಡಿದ್ದು. ಇನ್ನು ಫ್ರೆಂಡ್ಸ್, ಎಲ್ಲರ ಮನೆಯದು ಲಕ್ಷ್ಮೀದು ಎಲ್ಲ ನಾನು ವೀಡಿಯೋದಲ್ಲಿ ನೋಡಿದ್ದೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ರೀತಿಲಿ ಲಕ್ಷ್ಮಿನ ಕೂರಿಸಿದ್ದೀವಿ ಫ್ರೆಂಡ್ಸ್. ಇದೇ ಇರೋದು ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಹಂಗಿದ್ರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬನ್ನಿ. ಎಷ್ಟು ಫ್ರೆಂಡ್ಸ್ 4 ಡೇಸ್ ಆಗಿತ್ತು ನಾನು ವೀಡಿಯೋನ ಮಾಡಿ. ಇನ್ನು ಫ್ರೆಂಡ್ಸ್, ನಾನು ಲಕ್ಷ್ಮೀ ಹಬ್ಬದ ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಎಲ್ಲರೂ ನನ್ನ ವೀಡಿಯೋನ ನೋಡಿ ಎಷ್ಟೊಂದು ನನಗೆ ವ್ಯೂಸ್ ಬಂದೈತೆ, ಲೈಕ್ ಕೊಟ್ಟಿದ್ದೀರಾ, ಸಬ್ಸ್ಕ್ರೈಬರ್ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇನ್ನು ಫ್ರೆಂಡ್ಸ್, ನಾವು ಹಾಲಲ್ಲಿ ಸೋಫಾ ಎಲ್ಲ ಚೇಂಜ್ ಆಗೋಗೈತೆ. ನಮ್ಮದು ಈ ಕಡೆ ಇದ್ದಿದ್ದು ಆ ಕಡೆ ಇದ್ದಿದ್ದು ಈ ಕಡೆ. ಇವಾಗ ಹೆಂಗೂ ಹಬ್ಬಕ್ಕೆ ನಾವು ಕ್ಲೀನ್ ಮಾಡಬೇಕಿತ್ತು ಫ್ರೆಂಡ್ಸ್. ನಾವು ಮನೇನ ಖಾಲಿ ಮಾಡಬೇಕಿತ್ತು, ಇನ್ನೂ ಖಾಲಿ ಮಾಡಿಲ್ಲ. ಈ ಮನೆಗೆ ಬಂದು ಆಲ್ರೆಡಿ ನಮ್ಮದು ಫ್ರೆಂಡ್ಸ್ 3 ವರ್ಷದ ಮೇಲೇ ಆಗೋಯ್ತು. ಈ ವರ್ಷ ಮಾಡಬೇಕು, ನೋಡೋಣ ಹೆಂಗಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್. ಹಂಗಾಗಿ ಈಗ ಸ್ಕ್ರೀನ್ ನೋಡಿ ಕಾಣಿಸ್ತಾ ಐತೆ ನನ್ನ ಬ್ಯಾಕ್ ಸೈಡ್ ಫ್ರೆಂಡ್ಸ್. ನೋಡಿ, ಸ್ಕ್ರೀನ್ನ ನಾವು ಚೇಂಜ್ ಮಾಡಿದ್ದೀನಿ. ಯಾಕೆಂದರೆ ನಾನು 2 ಸೆಟ್ಟು ಫ್ರೆಂಡ್ಸ್ ನಮ್ಮ ಮನೇಲಿ ಸ್ಕ್ರೀನ್ ಇರೋದು. ಹಂಗಾಗಿ ಇಷ್ಟು ದಿವಸ ಅದನ್ನು ಹಾಕಿದೆ. ಇದು ಚೆನ್ನಾಗಿ ಕಾಣಿಸುತ್ತಲ್ಲ, ಅದು ತೆಗೆದು ಈ ಮನೆಗೆ ಬಂದಾಗ ಸ್ಟಾರ್ಟಿಂಗು ಫ್ರೆಂಡ್ಸ್ ಅದು 2500 2,500 ಕೊಟ್ಟು ತಂದಿದೆ. ಆದರೆ ಇದೇನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಇದು ಬರೀ 1,500. 2 ಸೆಟ್ ಐತೆ ಅಷ್ಟೇ. ಇನ್ಯಾವಾಗಾದರೂ ಹೋದಾಗ ಇನ್ನೊಂದು ಸೆಟ್ ತಂದು ಮಡಿಕೋಬೇಕು ಅಂತ ನನಗೆ ಆಸೆ ಆಗೈತೆ ಫ್ರೆಂಡ್ಸ್, ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ದಿವಾನ್ ಕಾಟು ಅದೆಲ್ಲನೂ ಆ ಕಡೆಗೆ ಹಾಕ್ತೆ. ಇನ್ನು ಫ್ರೆಂಡ್ಸ್, ನಾನು ಆ ಕಡೆ ಮಾಡುವಾಗ ವೀಡಿಯೋನ ತೋರಿಸ್ತೀನಿ ನಿಮಗೆ. ನಾನು ಇನ್ನೂ ಅದು ಡೆಕೋರೇಷನ್ ದಂಡಿಸಿದ್ನಲ್ಲ, ಅದನ್ನು ತೆಗಿಲಿಲ್ಲ. ಯಾಕೆ ಅಂದರೆ ಇನ್ನೇನು ಮತ್ತೆ ಆಲ್ರೆಡಿ ಗೌರಿ ಹಬ್ಬ ಬಂತು. ಇನ್ನು ಫ್ರೆಂಡ್ಸ್, ಲಕ್ಷ್ಮೀ ಏನು ನಾವು ಅಷ್ಟೇ ಇಟ್ಟು ಮಾಡಬೇಕು ಇಷ್ಟೇ ಇಟ್ಟು ಮಾಡಬೇಕಂತೇನು ಯಾವ ದೇವರು ಕೇಳಿಲ್ಲ. ದೇವ್ರಿಗೆ ಬೇಕಾಗಿರೋದು ಮುಖ್ಯ ಭಕ್ತಿ. ನಮ್ಮ ಮನೇಲಿ ಏನೈತಿ ಅದರಲ್ಲೇ ಮಾಡಿದ್ರು ದೇವರು ಒಪ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಫ್ರೆಂಡ್ಸ್, ಗುರುವಾರ ಅಂತೂ ಪೂರ್ತಿ ನನಗೆ ಕೆಲಸ ಆಗೋಯ್ತು. ಮನೆ ಎಷ್ಟು ಗಂಟೆ ಫ್ರೆಂಡ್ಸ್, ನನ್ನ ಸರ್ವೀಸಲ್ಲಿ ನಾನು ಲಕ್ಷ್ಮೀ ಹಬ್ಬ ಮಾಡಿರೋದು ಇದೇ ಫಸ್ಟು 3 ಗಂಟೆ ರಾತ್ರಿ ತನಕ ನಿದ್ದೆಗೆ ಇಟ್ಕೊಂಡು. ನಾನು ಯಾವಾಗಲೂ ನಿದ್ದೆ ಕೆಡಲ್ಲ ಫ್ರೆಂಡ್ಸ್, ಏನಿಲ್ಲ ಅಂದರೂ ಒಂದು 12 ಗಂಟೆ ಅನ್ಕೊಳ್ಳಿ. ಆದರೆ ಫ್ರೆಂಡ್ಸ್, ಈ ಸಲ 3 ಗಂಟೆ ತನಕ ಕೆಲಸ ಮಾಡೋದನ್ನ ಆಮೇಲೆ ಹೋಗಿ ಮಲ್ಕೊಬಿಟ್ಟೆ. ನಿದ್ದೆನೇ ಇಲ್ಲ ಫ್ರೆಂಡ್ಸ್, ಆ ಥರ ಆಗೋಯ್ತು ಈ ಸಲ. ನಾನು ಯಾವಾಗಲೂ ಆ ಥರ ಮಾಡ್ಕೊಳ್ಳೋ. ಇನ್ನು ಫ್ರೆಂಡ್ಸ್, ಇದು ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೊಟ್ಟಿದ್ದ ಗಿಫ್ಟು ಇಲ್ಲಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ತಂದು ಕೊಟ್ಟಿದ್ದರು ಈ ಗಿಫ್ಟನ್ನ ಹಬ್ಬಕ್ಕೆ. ಕಾಣಿಸ್ತದೆ ಈ ಸೆಟ್ಟು. ಅಲ್ಲೇ ನಾನು ಕೆಲಸ ಮಾಡೋ ಅಲ್ಲೇ ಬಂದು ಕೊಟ್ಬಿಟ್ಟು ಹೋಗಿದ್ರು ಫ್ರೆಂಡ್ಸ್. ನೋಡಿ, ಈ ಸೆಟ್ಟು ಚೆನ್ನಾಗಿದೆ ಅಂತ ಇದು ನನ್ನ ಸಬ್ಸ್ಕ್ರೈಬರೇ ತಂದು ನನಗೆ ಹಬ್ಬಕ್ಕೆ ಹಾಕೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿದ್ರು. ಹಂಗಾಗಿ ಇವತ್ತು ಹಾಕೊಂಡಿದ್ದೀನಿ. ಹಬ್ಬದ ದಿವಸ ನಾನು ಏನು ಹಾಕೊಳ್ಳಿಲ್ಲ ಫ್ರೆಂಡ್ಸ್. ನಾನು ಇವಾಗ ವೇರ್ ಮಾಡಿದ್ದೀನಲ್ಲ, ಇದೇ ಸೀರೆನ ನಾನು ಉಟ್ಕೊಂಡು ಕೆಲಸಕ್ಕೆ ಹೋಗಿದೆ. ಹಾಗಾಗಿ ಫ್ರೆಂಡ್ಸ್, ಇನ್ನು ನಮಗೆ ಈ ವರ್ಷವೂ ವರ್ಕ್ ಪ್ಲೇಸಲ್ಲಿ ಸ್ಯಾರಿ ಕೊಟ್ಟಿದ್ದಾರೆ. ಆ ಸ್ಯಾರಿ ತೋರಿಸೋಣ ಅಂದರೆ ಅದನ್ನು ಫಾಲ್ಸ್ ಹಾಕೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಹಂಗಾಗಿ ಬ್ಲೌಸ್ ಪೀಸು ಎಲ್ಲೋ ಎತ್ತಿಕ್ಕಿದ್ದೀನಿ ಫ್ರೆಂಡ್ಸ್, ಅದು ಸಿಗ್ತಲ್ಲ. ಈ ಸಲ ನನಗೆ ತುಂಬ ಚೆನ್ನಾಗಿರೋ ಕಲರ್ ಬಂದೈತೆ. ಒಂಥರ ಲೈಟ್ ಗ್ರೀನ್ ಕಲರ್ ಬಂದಿದೆ ಫ್ರೆಂಡ್ಸ್, ಚೆನ್ನಾಗೈತೆ, ನನಗೆ ಇಷ್ಟ ಆಯಿತು ಈ ಸಲ ಕೊಟ್ಟಿರೋದು. ಹೋದ ಸಲ ಬಂದು ನನಗೆ ಫ್ರೆಂಡ್ಸ್ ಪಿಂಕ್ ಕಲರ್ ಬಂದಿತ್ತು, ಪಿಂಕ್ ಕಲರ್ ಬ್ಲೌಸ್ ಬಂದಿತ್ತು ಫ್ರೆಂಡ್ಸ್. ಇನ್ನು ನೋಡಿ, ನಂದು ಚಾನಲು ಸ್ಟಾರ್ಟ್ ಆಗಿ 1 ಇಯರು ಈ 28ಕ್ಕೆ ಆಗೇ ಬಂದೇ ಹೋಯ್ತು ಫ್ರೆಂಡ್ಸ್. ನನ್ನ ಚಾನಲ್ಲು 1 ವರ್ಷ ಆಯಿತು. ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ನಂದಿನ್ನು ಮಾನಿಟೈಸನ್ ಆಗಲಿಲ್ಲ. ಅರ್ಧ ಮಾನಿಟೈಸನ್ ಆಗಿದೆ. 2,500 ಮೇಲೆ ನಂದು ವಾಚ್ ಅವರ್ಸ್ ಆಗಿದೆ. ಆಗಲಿಲ್ಲ ಫ್ರೆಂಡ್ಸ್, ಇನ್ನು ಮಾನಿಟೈಸನ್. ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಗಲಿ ಬಿಡಿ, ನಿಧಾನಕ್ಕೆ ಏನು ಮಾಡೋಕ್ಕಾಗುತ್ತೆ. ನಾವೇ ವೀಡಿಯೋ ಹಾಕಬೇಕಲ್ಲ ಡೈಲಿನಿ. ಈಗ ಆಲ್ರೆಡಿ ನೋಡಿ 1 ವಾರದಿಂದ ನಾನು ಸರಿಯಾಗಿ ವೀಡಿಯೋನೇ ಹಾಕಿಲ್ಲ, ರೀಲ್ಸು ಮಾಡಲಿ ಫ್ರೆಂಡ್ಸ್. ರೀಲ್ಸಿಂದ ಏನಪ್ಪ ಅಂದರೆ ನಮಗೆ ಸಬ್ಸ್ಕ್ರೈಬರ್ ಬರ್ತಾರೆ, ಅದೊಂದು ಮೇಯ್ನು. ನಾವು ರೀಲ್ಸ್ ಮಾಡೋದು ಏನಕ್ಕೆ ಅಂದರೆ ಸಬ್ಸ್ಕ್ರೈಬರ್ ಮಾಡ್ತಾರೆ. ಆಲ್ರೆಡಿ ಫ್ರೆಂಡ್ಸ್ ನಂದು 1920 ಬಂದೈತೆ ಸಬ್ಸ್ಕ್ರೈಬರು. ಈ ಒಟ್ಟಿನಲ್ಲಿ ಈ ಮಂತ್ ಕಳೆಯೋದ್ರಲ್ಲಿ ನಂಗೆ 2,000 ಸಬ್ಸ್ಕ್ರೈಬರ್ ಆಗೇ ಆಯ್ತಾರೆ ಫ್ರೆಂಡ್ಸ್. ನೀವೆಲ್ಲ ನನಗೆ ಸಬ್ಸ್ಕ್ರೈಬರ್ ಆಗಿರೋದಕ್ಕೇ ನನಗೆ ಇಷ್ಟ ಆಗಿರೋದು. ಆಮೇಲೆ ಫ್ರೆಂಡ್ಸ್, ಇನ್ನು ಅವತ್ತು 3 ಗಂಟೆ ಆಗೋಯ್ತು ಲಕ್ಷ್ಮೀ ಹಬ್ಬದ ದಿವಸ. ನಂದು ಕೆಲಸ 3 ಗಂಟೆ ರಾತ್ರಿ ಆಗೋಯ್ತು ಫ್ರೆಂಡ್ಸ್. 3 ಗಂಟೆ ರಾತ್ರಿ ಆದಮೇಲೆ ಇನ್ನು ಬೆಳಗ್ಗೆಗೆ ಎಲ್ಲ ಪೂಜೆ ಅದು ಆಗೋಯ್ತು. ಮತ್ತು ಅಲ್ಲಿ ನಾನು ಡ್ಯೂಟಿಗೆ ಹೋಗಿತ್ತು. ಗುರುವಾರ ನಾನು ರಜಾ ಹಾಕಿದೆ. ಮತ್ತು ಗಂಗೆನಹಳ್ಳಿ ನಮ್ಗೆ ಹತ್ರ ಫ್ರೆಂಡ್ಸ್, ನಾನು ಸ್ವಲ್ಪ ಬಾಳೆ ಕಂದು ಎಲ್ಲ ತರಬೇಕಿತ್ತು. ಅಲ್ಲೋಗಿ ವೀಡಿಯೋ ಮಾಡೋಣ ಅಂದರೆ ಫ್ರೆಂಡ್ಸ್, ನಾನು ಮನೇಲೇ ಟಯರ್ಡ್ ಆಗೋದೆ ಕೆಲಸ ಮಾಡಿ. ಮನೇಲೇ ಟಯರ್ಡ್ ಆಗೋಗಿದ್ನಲ್ಲ, ಹಂಗಾಗಿ ನಿಮಗೆ ನಾನು ಗಂಗೆನಹಳ್ಳಿನ ತೋರಿಸ್ಲಿ. ಆಮೇಲೆ ಫ್ರೆಂಡ್ಸ್, ನಾನು ಇನ್ನೂ ಒಂದು ಬಿಂದಿಗೆನೂ ತಗೊಬಂದೆ ಈ ಸಲ ಹೊಸದ. ಅವು ಯಾವನೂ ತೋರಿಸ್ತಿಲ್ಲ. ಇನ್ನು ಫ್ರೆಂಡ್ಸ್, ನಂದು ಸೀರೆ ನಿಮಗೆ ಗೊತ್ತು, ಲಕ್ಷ್ಮಿ ಗುಡಿಸಿದೆ. ಅದನ್ನು ನಾನು ಯಾರಿಗೂ ತೋರಿಸೇ ಇರಲಿಲ್ಲ ಫ್ರೆಂಡ್ಸ್. ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಈಗ ನಾನು ಫ್ರೆಂಡ್ಸ್ ನೆಕ್ಸ್ಟ್ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ನಾನೇನೇನು ಪರ್ಚೇಸ್ ಮಾಡಿದ್ದೀನಿ, ಒಟ್ಟಿಗೆ ಸೀರೆ ಎಷ್ಟು ತಗೊಂಡು ಬಂದಿದ್ದೆ ಅದನ್ನೆಲ್ಲನೂ ನಾನು ಈಗ ಒಂದು ವೀಡಿಯೋ ಮಾಡ್ತೀನಿ, ಏನೇನು ತಂದಿದ್ದೀನಿ.
ಅವತ್ತು ಏನು ತಂದೆ ನಾನು ಬಿಂದಿಗೆ ಫ್ರೆಂಡ್ಸ್, ಮಾಮೂಲಿ ಒಂದು ಚಿಕ್ಕದು ತಗೊಂಡು ಬಂದೆ. ಆಮೇಲೆ ಸೀರೆ ಏನೇನು ತಂದಿದ್ದೀನಿ, ಗೌರಿ ಹಬ್ಬಕ್ಕೆ ಸೀರೆ ಏನು ತಂದಿದ್ದೀನಿ, ಆಮೇಲೆ ಡ್ರೆಸ್ಸು ತಗೊಂಡು ಬಂದಿದ್ದಂಗೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಆಮೇಲೆ ಫ್ರೆಂಡ್ಸ್ ಏನಾಯಿತು, ನಂದು ಶುಕ್ರವಾರ ಫುಲ್ಲು ಪೂಜೆ ಎಲ್ಲ ಆಗಿ ನಾನು ಕೆಲಸಕ್ಕೆ ಹೋಗಿದ್ದೆ. ಇನ್ನು ಒಬ್ಬಟ್ಟು ಮಾಡಿದ್ದೆ ಫ್ರೆಂಡ್ಸ್. ನಾನು ಮಾಡಿರೋ ವೀಡಿಯೋ ಹಾಕೋಕ್ಕಾಗಿಲ್ಲ, ಮಾಡಿ ಆದಮೇಲೆ ಒಂದು ಚಿಕ್ಕ ವೀಡಿಯೋ ಹಾಕಿದೆ. ಅದು ಒಬ್ಬಟ್ಟು ನನ್ನ ಮಗಳು ಬೇಯಿಸಿತ್ತು. ಇನ್ನು ಫ್ರೆಂಡ್ಸು ಲಕ್ಷ್ಮಿನ ನಾನು ಇಷ್ಟು ವರ್ಷ ಬೆಳಗ್ಗೆ ಇಟ್ಟರೆ ಸಂಜೆನೇ ನಾನು ಅದನ್ನು ಸಡ್ಲ ಮಾಡ್ತಾಯಿದ್ದೆ. ಇವಾಗ ಎಲ್ಲರೂ ಹೇಳ್ತಾರೆ ಅದು 24 hours ಆಗಬೇಕು, ಒಂದು ದಿನ ಆಗಬೇಕು ಅಂತ ಹೇಳಿದರು ಹೋದ ವರ್ಷದಿಂದ. ನಾನೇನು ಮಾಡ್ತೀನಿ ಫ್ರೆಂಡ್ಸ್, ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಪೂಜೆ ಮಾಡಿದ್ರು ಇವತ್ತು ಮಾಡಿದ್ರೆ ನಾಳೆ ಬೆಳಗ್ಗೆ ಒಂದು 7-8 ಗಂಟೆ ಹಂಗೆ ಫ್ರೆಂಡ್ಸ್ ನಾನು ಇದು ಮಾಡೋದು. ಈ ವರ್ಷವೂ ನಾನು ಸೇಮ್ ಟು ಸೇಮ್ ಮೊದಲನೇ ದಿನ ಸಜ್ಜಿಗೆ ಮತ್ತು ಹಣ್ಣು ಕಾಯಿ ಒಬ್ಬಟ್ಟು ಎಡೆ ಮಾಡಿದೆ. ಸೆಕೆಂಡ್ ಡೇ ಬಂದು ಫ್ರೆಂಡ್ಸ್ ನಾನು ತೋರಿಸಿದ್ದೀನಿ ಆಲ್ರೆಡಿ ವೀಡಿಯೋದಲ್ಲಿ, ಹೆಸರು ಕಾಳು ಪಲ್ಯ, ಕೋಸಂಬರಿ ಮತ್ತು ಪೊಂಗಲ್ಲು, ಸಿಹಿ ಪೊಂಗಲ್ಲು, ಮತ್ತು ಹಣ್ಣಿತ್ತಲ್ಲ ಫ್ರೆಂಡ್ಸ್, ಹಣ್ಣು ತುಪ್ಪ ಇದನ್ನೆಲ್ಲ ಮಾಡಿ ಫ್ರೆಂಡ್ಸ್ ನಾನು ದೇವ್ರಿಗೆ ಎಡೆ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡಿದೆ ಫ್ರೆಂಡ್ಸ್. ಎಷ್ಟು ಸಮಾಧಾನ ಆಗೋಯ್ತು ಗೊತ್ತಾ. ನೋಡಿ, ನಾವು ಎಲ್ಲ ಹಬ್ಬದಕ್ಕಿಂತ ಲಕ್ಷ್ಮೀ ಹಬ್ಬನ ಮನೆ ಅಷ್ಟು ಸ್ವಚ್ಛವಾಗಿರ್ತೀವಿ ಫ್ರೆಂಡ್ಸ್. ನಾನು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಅಷ್ಟೇ. ಯಾಕೆ ಅಂದರೆ ಲಕ್ಷ್ಮಿ ಮನೆಗೆ ಬರಬೇಕು ಅಂದರೆ ಮೊದಲು ನಮ್ಮ ಮನೆ ಸ್ವಚ್ಛವಾಗಿರಬೇಕು. ಹಂಗಾಗಿ ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ಹೆಂಗೆ ಲಕ್ಷ್ಮೀ ಹಬ್ಬದಲ್ಲಿ ನಾನು ಅಂದರೆ ನಮ್ಮ ಊರಲ್ಲಿ ಯುಗಾದಿ ಹಬ್ಬದಲ್ಲಿ ಈ ಥರ ಮಾಡ್ತೀವಿ ಫ್ರೆಂಡ್ಸ್. ನಮ್ಮೂರು ಫ್ರೆಂಡ್ಸ್ ಹೊಳೆ ನರಸೀಪುರದ ಹತ್ರ ಒಂದು ಹಳ್ಳಿ. ನಮ್ಮ ಊರಲ್ಲಿ ಯುಗಾದಿ ಹಬ್ಬದಲ್ಲಿ ಫ್ರೆಂಡ್ಸ್ ಏನೇನು ಹಳೆಯ ವಸ್ತು ಇರುತ್ತೆ ಅದನ್ನೆಲ್ಲ ಹಾಕಿ ಪಾತ್ರೆ ತಗೋತಾರೆ, ಧೂಳು ಹೊಡಿಯೋದು, ರೋಡ್ಗೆಲ್ಲ ಮಣ್ಣು ಹಾಕ್ಸೋದು, ನಮ್ಮೂರಲ್ಲಿ ಕರ್ಗ ನಡೆಯುತ್ತೆ. ಹಂಗಾಗಿ ಅಷ್ಟೊಂದು ಮಾಡ್ತಾರೆ. ಈಗ ಬೆಂಗಳೂರಿಗೆ ಬಂದಮೇಲೆ ಫ್ರೆಂಡ್ಸ್ ನಾನು ಅವ್ರು ಯಾವುದೇ ಮನೇಲಿದ್ರೂ ಲಕ್ಷ್ಮೀ ಹಬ್ಬಕ್ಕೆ ನಾನು ಈ ಥರ ಮಾಡ್ತೀನಿ. ಫುಲ್ಲು ಲಕ್ಷ್ಮೀ ಹಬ್ಬಕ್ಕೆ ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ಲ ಕ್ಲೀನ್ ಮಾಡ್ತೀನಿ. ಇನ್ನು ಈ ಸಲ ಫ್ರೆಂಡ್ಸ್ ಹೋದ ವರ್ಷ ನಮ್ಮ ಮನೇಲಿ ಏನು ಸೋಫಾ ಇರಲಿಲ್ಲ, ಈ ವರ್ಷ ಲಕ್ಷ್ಮೀ ಹಬ್ಬಕ್ಕೆ ನಮ್ಮ ಮನೆಗೆ ಸೋಫಾ ತಂದಿದ್ದು. ಲಕ್ಷ್ಮೀ ಹಬ್ಬಕ್ಕೆ ಅಂತಲ್ಲ, ಆಲೇ ತಂದು ನನ್ನ PF ಬಂದಾಗಲೇ ತಂದಿದ್ದೆ ಈ ಸೋಫಾನೆಲ್ಲ. ನಮ್ಮ ಮನೇಲಿ ಫಸ್ಟ್ ಏನು ಸೋಫಾ ಇರಲಿಲ್ಲ, ಒಂದು ದಿವಾನ್ ಕಾಟಿತ್ತು. ಆಮೇಲೆ ಹಂಗಾಗಿ ಫ್ರೆಂಡ್ಸ್ ನಾವು ಆ ಕಡೆಗೆಲ್ಲ ಇಟ್ಟಿದ್ವಲ್ಲ, ಮನೆ ತುಂಬ ಬರೀ ಸೋಫಾ ಚೇರೇ ಆಗಿತ್ತು. ಆಮೇಲೆ ನನ್ನ ಮಗಳು ಐಡಿಯಾ ಮಾಡಿ ಎಲ್ಲ ನೀವು ಈ ಕಡೆಗೆ ಹಾಕಿದ್ದೀವಿ ಫ್ರೆಂಡ್ಸ್. ಮನೆಯಲ್ಲಿ ಒಂಥರ ವಿಶಾಲವಾಗಿ ಕಾಣಿಸುತ್ತೆ. ಯಾವಾಗಾದರೂ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಮಾಡೋಕ್ಕೆ ಟೈಮ್ ಇದ್ದರೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ನಮ್ಮ ಮನೆ ಸೋಫಾ ಯಾವ ಥರ ಸೆಟ್ಟು, ಮಧ್ಯದಲ್ಲಿ ಎಷ್ಟೊಂದು ಜಾಗ ಇದೆ. ಇನ್ನು ಫಿಶ್ ಟ್ಯಾಂಕು ಮಾಮೂಲಿ ಪ್ಲೇಸಲ್ಲೇ ಐತೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಆ ಥರ ಆಯಿತಾ. ಹಂಗೆ ಯುಗಾದಿ ಹಬ್ಬದಲ್ಲಿ ನಾವು ಆ ಥರ ಮಾಡೋದು ಫ್ರೆಂಡ್ಸ್. ಆದರೆ ಇಲ್ಲಿ ನಾನು ಬೆಂಗಳೂರಿಗೆ ಬಂದಾಗಿಂದನೂ ನಾವು ಲಕ್ಷ್ಮೀ ಹಬ್ಬದಲ್ಲಿ ನಾನು ತುಂಬ ಮನೆ ಕ್ಲೀನ್ ಮಾಡ್ತೀನಿ. ಗೌರಿ ಗಣೇಶನೂ ಕೂರಿಸ್ತೀನಿ, ಆದರೆ ಗೌರಿ ಗಣೇಶದಲ್ಲಿ ಮಾಮೂಲಿ ಡಸ್ಟ್ ಹೊಡೆದು ಕ್ಲೀನ್ ಮಾಡ್ಕೊತೀನಿ ಮಾಮೂಲಿ. ಇನ್ನು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ವಾರಕ್ಕೊಂದು ಸಲ ನಾನು ಏನೇ ಕೆಲಸ ಇರಲಿ ಫ್ರೆಂಡ್ಸ್ ನನಗೆ ಸಮಾಧಾನ ಆಗೋಲ್ಲ ಫ್ರೆಂಡ್ಸ್. ಮನೆ ಕ್ಲೀನ್ ಆಗಿಲ್ಲ ಅಂದರೆ ಎಷ್ಟೇ ಕೆಲಸ ಸಾಕಾಗಿರಲಿ ಫ್ರೆಂಡ್ಸ್, ನಾನು ವೀಕ್ಲಿ 1 ಟೈಮು ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಫ್ರೆಂಡ್ಸ್ ನಾನು ಯಾವಾಗ ಸಂಡೇ ಅಲ್ಲಿ ಮಾಮೂಲಿ ರಜಾ, ಇಲ್ಲಿ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀನಲ್ಲ, ಹಂಗಾಗಿ ಇಲ್ಲಿ ನನಗೆ ಫ್ರೆಂಡ್ಸ್ ಯಾವಾಗ ಬೇಕು ಆವಾಗ ವೀಕ್ ಆಫ್ ತಗೊಳ್ಳೋದು. 2 ಸಂಡೇ ನನಗೆ ವೀಕ್ ಆಫ್ ಸಿಗೋದು. ಹಂಗಾಗಿ ಫ್ರೆಂಡ್ಸ್ ವಾರಕ್ಕೊಂದ್ಸಲಿನೂ ಕ್ಲೀನ್ ಮಾಡ್ತೀನಿ. ಈ ಮನೆ ಇನ್ನು ಪೇಂಟ್ ಏನು ಮಾಡೋಕ್ಕೆ ಫ್ರೆಂಡ್ಸ್ ಆಲ್ರೆಡಿ 3 ವರ್ಷ ಆಯ್ತಲ್ಲ, ನಾವು ಖಾಲಿ ಮಾಡ್ತೀವೇನೋ ಅಂದ್ಕೊಂಡಿದ್ದೋ. ನಾವು ಇರೋದಾದರೆ ಬೇಕಿದ್ರೆ ನಮ್ಮ ಓನರ್ಗೆ ಹೇಳಿ ಪೇಂಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಈಗ ಫ್ರೆಂಡ್ಸ್ ಆಲ್ರೆಡಿ 3 years ಆಗೋಯ್ತು ನಮ್ಮದು. ಹಂಗಾಗಿ ಆ 2 ಸೋಫಾ 2 ಚೇರೇ ಫುಲ್ಲು ಫ್ರೆಂಡ್ಸ್. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ. ನಮ್ಮದು ಒಂದು ಸ್ವಲ್ಪ ದಪ್ಪ ದೊಡ್ಡ ಸೋಫಾ, ಕೈ ಇಟ್ಕೋತೀವಲ್ಲ ನೋಡಿ, ಇದೆಲ್ಲ ಬಂದು ಇಷ್ಟಿಷ್ಟು ದಪ್ಪ ಇದೆ. ಇದು ಫ್ರೆಂಡ್ಸ್ ಬೇರೆಯವ್ರಿಗೆ ಮಾಡಿಟ್ಟಿದ್ದಿದ್ದು ಸೋಫಾ. ನಾನು ಸೋಫಾ ನೋಡೋಣ ಅಂತ ಹೋದೆ. ಆಮೇಲೆ ಒಂದು ಸಲ ಅಂದ್ಕೊಂಡೆ ಇದು ಮನೆ ತುಂಬ ಆಗುತ್ತಲ್ಲ ಅಂದ್ಕೊಂಡೆ. ಆಮೇಲೆ ಒಂದು ಸರಿ ಅಂದ್ಕೊಂಡೆ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತು. 40,000 ಆಯಿತು ಫ್ರೆಂಡ್ಸ್. ಅದಕ್ಕೆ ಇದೊಂದು ನೆನಪಿರಲಿ ನನ್ನ PF ಅಮೌಂಟಲ್ಲಿ ಅಂತ ಇದನ್ನು ತಗೊಂಡು ಬಂದೆ. ಒಂದು ಜೊತೆ ಫ್ರೆಂಡ್ಸ್ ನಂದು ಓಲೆ ಹೆಂಗಿಂಗ್ಸ್ ಒಂದು ಹಳೇದಿತ್ತು, ಅದನ್ನು ಹಾಕಿ ನಾನು ಒಂದು ಜೊತೆ ಓಲೆ ಜಿಮ್ಕಿ ಮಾಡಿಸ್ಕೊಂಡೆ ನನ್ನ PF ಅಮೌಂಟಲ್ಲಿ. ಇನ್ನು ಫ್ರೆಂಡ್ಸ್ ನೋಡಿ, ಇದು ಬಳೆ ನಾನು ಸಣ್ಣದಾಗಿ ಮಾಡಿಸ್ಕೊಂಡಿದ್ದೀನಿ ಈ ಸಲ ಫ್ರೆಂಡ್ಸ್. ಯಾಕೋ ನನಗೆ ದಪ್ಪ ಬಳೆ ಇಷ್ಟ ಆಗಲಿಲ್ಲ. ಈಗ ಒಂದು 7-8 ವರ್ಷದಿಂದ ದಪ್ಪದೇ ತೊಟ್ಕೊಂಡಿದ್ದೆ. ಆಮೇಲೆ ಫ್ರೆಂಡ್ಸ್ ನನ್ನ PF ದುಡ್ಡಲ್ಲಿ ನಮ್ಮ ಮನೆ ದೇವ್ರಿಗೆ ಆಲ್ರೆಡಿ ನಿಮಗೆ ತೋರಿಸಿದೆ, ಅದು 2.5 ಲಕ್ಷ ಆಗೋಯ್ತು ಫ್ರೆಂಡ್ಸ್. ದೇವ್ರದ್ದೊಂದು ಅರ್ಕೆ ಇತ್ತು, ಅದನ್ನು ಒಪ್ಪಿಸ್ದೆ. ಅದು ಒಂದು ಸಮಾಧಾನ ಆಗೋಯ್ತು ಫ್ರೆಂಡ್ಸ್. ಬೇಕಾದರೆ ಏನು ಬೇಕಾದರೂ ಆಗಲಿ, ಇನ್ನು ದೇವ್ರ ಅರ್ಕೆ ಒಂದು ಮುಗೀತು. ಇನ್ನು ಹೆಣ್ಣು ದೇವ್ರುಗಳಿಗೆ ನಾನು ಒಂದು 5 ದೇವ್ರಿಗೆ ಸ್ಯಾರಿನ ಕೊಡಬೇಕು ಫ್ರೆಂಡ್ಸ್. ಅದೇನು ಯಾವಾಗಾದರೂ ಚಿಕ್ಕಪೇಟೆಗೆ ಹೋದಾಗ ತಗೊಂಡು ಬಂದು, ಅದೇನು ನನಗೆ ದೊಡ್ಡ ಅರ್ಕೆ ಅಲ್ಲ, ಇದೇ ಒಂದು ದೊಡ್ಡ ಅರ್ಕೆ ಇದ್ದಿದ್ದು ಫ್ರೆಂಡ್ಸ್. ನೋಡಿ, ನಾವು ಏನಾದರೂ ದೊಡ್ಡ ಅರ್ಕೆ ಮಾಡ್ಕೊಂಡಾಗ ಏನಪ್ಪ ದೇವರೇ ನಾವೇ ತೀರಿಸಿ ಇದು ಮಾಡಬೇಕು, ನಾವು ಬದುಕಿದಂಗೆ ಅನ್ನಿಸ್ತಾ ಇರುತ್ತೆ. ಅದೊಂದು ಆ ದೇವರು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮ್ಮ ದೊಡ್ಡಪ್ಪನ ಮಕ್ಕಳು. ಅದೆಷ್ಟು ಮಂತ್ರ ಹೇಳಿದ್ರು ನನಗೆ ಗೊತ್ತಿಲ್ಲ. ಅದೊಂದು ವೀರಭದ್ರೇಶ್ವರ ಮತ್ತು ರಾಮೇಶ್ವರ ನಮ್ಮದು ಶಿವಲಿಂಗ, ಭದ್ರಕಾಳಮ್ಮ ದೇವರು. ನನಗೆ ಅದೊಂದು ತುಂಬ ಸಮಾಧಾನದ ವಿಷಯ ಅಂದರೆ ಈ ವರ್ಷದಲ್ಲಿ ಆಷಾಢದಲ್ಲಿ ನನಗೆ ಖುಷಿ ತಂದಿರೋ ವಿಷಯ ಅಂದರೆ ಫ್ರೆಂಡ್ಸ್, ನನ್ನ ದೇವ್ರಿಗೆ ನಾನು ಅರ್ಕೆನ ತೀರಿಸಿದ್ದು. ಅದಾದಮೇಲೆ ಫ್ರೆಂಡ್ಸ್ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿತ್ತು. ಆಷಾಢದಲ್ಲಿ ಹೋಗೋಕ್ಕಾಗಲಿಲ್ಲ, ಫುಲ್ ಮಳೆ ನೀವೇ ನೋಡ್ತಾ ಇದ್ದೀರಿ. ಅದು ದೊಡ್ಡ ಅರ್ಕೆ ಇತ್ತಲ್ಲ ಫ್ರೆಂಡ್ಸ್. ಹಂಗಾಗಿ
ಇನ್ನು ಫ್ರೆಂಡ್ಸ್ ನಾವು ಕಷ್ಟಪಟ್ಟು ದುಡಿದ್ರೂ ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಏನು ನಾವು ದೊಡ್ಡ ಶ್ರೀಮಂತರು ಅಲ್ಲ, ಅತಿ ಬಡವರಲ್ಲ. ನಾವು 3 ಟೈಮ್ ತಿನ್ಕೊಂಡು ಜೀವನ ಚೆನ್ನಾಗಿ ನೆಮ್ಮದಿಯಾಗಿ ಬದುಕೋಕ್ಕಷ್ಟೇ ನಮಗೆ ದೇವ್ರು ಕೊಟ್ಟಿದ್ದಾನೆ ಫ್ರೆಂಡ್ಸ್. ಅಷ್ಟೇ ನಾವು ಆಸೆ ಪಡಬೇಕು, ಅಷ್ಟೇದರಲ್ಲೇ ನಾವೆಲ್ಲ ಖುಷಿ ಪಡಬೇಕು ಫ್ರೆಂಡ್ಸ್. ನಾನು 18 ಇಯರ್ಸಿಂದಲೂ ಕೆಲಸ ಮಾಡ್ತಾನೇ ಇದ್ದೀನಿ, ಈಗಲೂ ಕೆಲಸ ಮಾಡ್ತಾನೇ ಇದ್ದೀನಿ, ಕೆಲಸದಲ್ಲೇ ಇದ್ದೀನಿ ಫ್ರೆಂಡ್ಸ್. ನಾನು ಹಂಗೆ ಕಷ್ಟದ ಬದುಕು ಒಂಥರ ಚೆನ್ನಾಗೇ ಇರುತ್ತೆ. ಯಾವುದಾದ್ರು ಒಂದು ಟೈಮಲ್ಲಿ ಫ್ರೆಂಡ್ಸ್, ಅಯ್ಯೋ ನಾವು ಇಷ್ಟೊಂದು ಕಷ್ಟಪಡಬೇಕೇನಪ್ಪ, ಇಷ್ಟೊಂದು ಟ್ರಾಫಿಕಲ್ಲಿ ಗಾಡಿ ಓಡಿಸ್ಬೇಕಾ, ಇಷ್ಟೊಂದು ನಾವು ಕಷ್ಟಪಡಬೇಕಾ ಅನ್ನಿಸುತ್ತೆ ಫ್ರೆಂಡ್ಸ್. ಒಂದೊಂದು ಸಲ ಎಲ್ಲ ದುಡ್ಡಿರೋರು ನೋಡಿದಾಗ, ಅವ್ರ ನೆಮ್ಮದಿ ಇಲ್ಲದೆ ಇರೋದು ನೋಡಿದಾಗ, ಅಯ್ಯಪ್ಪ ನಮ್ಮದೇ ಸ್ವಲ್ಪ ಪರವಾಗಿಲ್ಲ ಜೀವನ ಅನಿಸುತ್ತೆ ಫ್ರೆಂಡ್ಸ್. ಒಂದೊಂದು ಸಲ ಹಂಗೆ ಅನಿಸುತ್ತೆ ಫ್ರೆಂಡ್ಸ್ ಯಾರಿಗಾದ್ರೂ. ಹಂಗಾಗಿ ಫ್ರೆಂಡ್ಸ್ ಇಷ್ಟ ಆಯಿತಾ. ಇನ್ನೂ ಒಂದು ಫ್ರೆಂಡ್ಸ್, ಇವತ್ತು ಮಂಗಳವಾರ, ಇನ್ನು ನಾನು ಶುಕ್ರವಾರ ಶನಿವಾರ ಎಲ್ಲ ನನ್ನ ಮಗಳು ಎಲ್ಲ ದೇವ್ರ ಸಾಮಾನೆಲ್ಲ ಎತ್ತಿ ಹಂಗೆ ಇಟ್ಟಿದ್ಲು. ಇನ್ನು ಹಂಗಾಗಿ ಫ್ರೆಂಡ್ಸ್ ನಾನು ಭಾನುವಾರನೂ ಕಂಟಿನ್ಯೂ ಡ್ಯೂಟಿ ಮಾಡಿದೆ 8 to 8. ನಿನ್ನೆ ಬಂದು ನಂದು ಸೆಕೆಂಡ್ ಶಿಫ್ಟು. ಸೋಮವಾರ ರಾತ್ರಿ 10:30 ತನಕ ಡ್ಯೂಟಿ. ನಿಮಗೆ ಗೊತ್ತು ಸೆಕೆಂಡ್ ಶಿಫ್ಟ್ ಅದು ಎಲ್ಲ ಮುಗೀತು. ಅದಕ್ಕೆ ಇವತ್ತು ಮಂಗಳವಾರನೇ ನಾನು ಯಾಕೆ ರಜೆ ತಗೊಂಡೆ ಅಂದರೆ ಫ್ರೆಂಡ್ಸ್, ಸ್ವಲ್ಪ ನಂದು ದೇವ್ರದ್ದು ಸಾಮಾನೆಲ್ಲ ತೆಗೆದಿಟ್ಟು ಮತ್ತೆ ಇನ್ನೊಂದು ಟೈಮ್ ಮನೆ ಕ್ಲೀನ್ ಮಾಡೇ ಇರಲಿಲ್ಲ. ಇವತ್ತು ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ಹೇಳ್ತೀನಿ ಬನ್ನಿ. ನಾನು ಇವತ್ತು ಒಂದು 6:30ಗೆ ಮಾಮೂಲಿ ಎದ್ದುಬಿಡ್ತೀನಿ, ನಿಮಗೆ ಗೊತ್ತಲ್ಲ, ಬಟ್ಟೆ ಎಲ್ಲ ವಾಶ್ ಮಾಡಿ ಆ ದೇವ್ರಿಗೆ ಆಸಿರೋವೆಲ್ಲ ಸ್ವಲ್ಪ ಎತ್ತಿ ಕ್ಲೀನ್ ಮಾಡಬೇಕಿತ್ತು. ಆಮೇಲೆ ಫ್ರೆಂಡ್ಸ್ ನಾನೇನು ಮಾಡಿದೆ, ಬಟ್ಟೆ ಎದ್ದು ಮಿಷನ್ಗೆ ಹಾಕ್ಬಿಟ್ಟು ಎಲ್ಲನೂ ಮಳೆ ನೋಡಿದ್ದೀರ ಫ್ರೆಂಡ್ಸ್, ಮಳೆ ಬರ್ತಾನೇ ಐತೆ, ಮಳೆ ನಿಲ್ತಾನೂ ಇಲ್ಲ. ಆಮೇಲೆ ಫ್ರೆಂಡ್ಸ್ ಮೇಲೋಗಿ ಬಟ್ಟೆ ಒಣಗಾಕಿ ಮತ್ತು ಇವೆಲ್ಲನೂ ಬಾಕ್ಸ್ ಮಾಡಿದೆ ಫ್ರೆಂಡ್ಸ್. ಒಂದು ಬಾಕ್ಸ್ ತಂದಿದ್ದೆ, ಕಾಟನ್ ಬಾಕ್ಸು. ಏನೇನು ಯಾಕೆ ಬಾಕ್ಸ್ ಇನ್ನೂ ಕೆಳಗಡೆ ಇಟ್ಟಿದ್ದೀನಿ ಅಂದರೆ ಫ್ರೆಂಡ್ಸ್, ನನಗೆ ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ ಬೇಕು, ದೀಪಾಲೆ ಕಂಬ ಇವೆಲ್ಲ ಮತ್ತೆ ಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡಿದೆ, ಎಲ್ಲನೂ ಪ್ಯಾಕ್ ಮಾಡಿ ಇವತ್ತು ಎಷ್ಟು 9 ಗಂಟೆ 10:10 ಚಟ್ನಿ ಮಾಡಿ ಇಡ್ಲಿ ಮಾಡಿ, ನಾನು ನನ್ನ ಮಗಳು ಇಡ್ಲಿ ತಿಂದ್ಬಿಟ್ಟು ಅವಳು ಮಮ್ಮಿ ನಾನು ಇವತ್ತು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ 1 ಗಂಟೆಗೆ ಹೋದ್ಲು. ನಾನು ಫ್ರೆಂಡ್ಸ್ ಬೆಳಗ್ಗೆ ಏನಿಲ್ಲ ಅಂದರೆ ಒಂದು 9 ಗಂಟೆಗೆ ಹಿಡ್ದಿರೋದು ಫ್ರೆಂಡ್ಸ್ ಮನೆ ಕೆಲಸ ಮಾಡೋಕ್ಕೆ. ನಾನು ಮನೆಯಲ್ಲಿ ಎಲ್ಲಿಗೂ ಹೋಗಲಿಲ್ಲ. ಇವತ್ತು ಇದಕ್ಕೆ ಹೋಗ್ಬೇಕಿತ್ತು ಬೆಂಗಳೂರಿಗೆ. ಇದೇ ಕೆಲಸ ನನಗೆ. ಮನೆ ನೋಡಿದ್ರೆ ಅವೆಲ್ಲ ಅಲ್ಲಲ್ಲೇ ಇದ್ವಲ್ಲ. ಆಮೇಲೆ ದೇವ್ರಿಗೆ ಇಟ್ಟಿದ್ದ ಪಾತ್ರೆ ಎಲ್ಲನೂ ಪೂರ್ತಿ ವಾಶ್ ಮಾಡಿ ಎಲ್ಲನೂ ಪ್ಯಾಕ್ ಮಾಡಿ ಫ್ರೆಂಡ್ಸ್ ಏನಾಯಿತು, 2 ಗಂಟೆ 2:30 ಆಗೋಯ್ತು ಫ್ರೆಂಡ್ಸ್. ನಾನು ರೈಸ್ ಮಾಡ್ಕೊಂಡು ಊಟ ಮಾಡೋಣ, ಅವಳು ಆಫೀಸ್ಗೆ 1 ಗಂಟೆಗೆ ಹೋದ್ಲು. ಯಾಕೋ ಆಗಲಿಲ್ಲ ಫ್ರೆಂಡ್ಸ್. ಏನು ಮಾಡಿದೆ, ಮತ್ತೆ ಒಂದು 4 ಇಡ್ಲಿನೇ ಸ್ವಲ್ಪ ಉಪ್ಪಿನಕಾಯಲ್ಲಿ ತಿಂದ್ಬಿಟ್ಟು ಇದೇ ಬೆಡ್ ಮೇಲೆ ಮಲ್ಕೊಬಿಟ್ಟೆ ಫ್ರೆಂಡ್ಸ್. ಆಗದೆ ಹೋಯ್ತು. ಎಷ್ಟು ನಿದ್ದೆಗೆಟ್ಟಿದ್ನೋ. ಇವತ್ತು 4 ಗಂಟೆಗೆ ಮಲ್ಕೊಂಡ್ಳು ಫ್ರೆಂಡ್ಸ್. ನನ್ನ ಮಗಳು ಆಫೀಸಿಂದ ಬಂದಿದ್ದಾಳೆ 6:30ಗೆ. ಇದೇನು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾಳೆ ಅನ್ನೋದು. ಆಗ ಮಮ್ಮಿ ನಾನು ಆವಾಗಲೇ ಬಂದೆ ಅಂದರು. ಆವಾಗ ಫ್ರೆಂಡ್ಸ್ ಎದ್ದು ಇನ್ನೊಂದು ಸ್ವಲ್ಪ ಕಸ ಇತ್ತು ಗುಡಿಸೋದು, ಅದನ್ನೆಲ್ಲ ಗುಡಿಸಿ ಹಾಕ್ಬಿಟ್ಟು ನೀರಿಡೋಗವ ಅಂದೆ. ಆವಾಗ ಫ್ರೆಂಡ್ಸ್ ಅವಳು ನೀರಿಟ್ಟ ಮೇಲೆ ಕಾಫಿ ಕಾಯಿಸ್ಕೊಡು ಮಗ, ಸ್ವಲ್ಪ ಹೊಟ್ಟೆ ಹಸಿತೈತೆ ಅಂದೆ. ಕಾಫಿ ಕಾಯಿಸ್ಕೊಟ್ಲು. 2 ಪೀಸ್ ಬ್ರೆಡ್ ತಿಂದು ಇನ್ನೇನು ಫ್ರೆಂಡ್ಸ್ ಇವಾಗ ಒಬ್ಬಟ್ಟು ಸಾರು ಇವತ್ತಿಗೆ ಲಾಸ್ಟು ನಮ್ಮದು. ಇನ್ನೂ ಒಂದು ಸ್ವಲ್ಪ ಇತ್ತು, ಹೋಗುವ ಅನ್ನ ಮಾಡೋದೆ. ಆಲ್ರೆಡಿ ಅನ್ನ ಮಾಡಿಟ್ಟಿದ್ರೆ ಇಷ್ಟು ಕೆಲಸ ಆಗೋಯ್ತು ಫ್ರೆಂಡ್ಸ್. ನಿಜವಾಗ್ಲೂ ಹೆಂಗಸ್ರುಗಳು ಒಂದೊಂದು ಟೈಮು ಮನೇಲಿದ್ರೂ ಎಷ್ಟು ಕೆಲಸ. ಆಮೇಲೆ ಫ್ರೆಂಡ್ಸ್ ಐರನ್ ಟೇಬಲು ಸೆಟ್ ಮಾಡಿಟ್ಟೇ ಇರಲಿಲ್ಲ, ಅದನ್ನು ಪೂರ್ತಿ ಸೆಟ್ ಮಾಡಿದೆ ಫ್ರೆಂಡ್ಸ್. ಅದನ್ನೆಲ್ಲ ಸೆಟ್ ಮಾಡಿ ಅದಕ್ಕೆಲ್ಲ ಪಿನ್ ಹಾಕಿ ಆ ಕಡೆ ಈ ಕಡೆ. ನಾ ಫ್ರೆಂಡ್ಸ್ ಇನ್ನೊಂದು ಹೇಳಿ ನಮಗೆ, ದೇವ್ರ ಮನೇಲಿ ಫೋಟೋಗಳೆಲ್ಲ ಹಿಂದೆ ಒರೆಸಿರಲಿಲ್ಲ. ಇವತ್ತು ಅದನ್ನು ಎಲ್ಲ ಪೂರ್ತಿ ಒರೆಸಿ ದೇವ್ರ ಮನೆ ಎಲ್ಲ ತೊಳೆದು ದೇವ್ರ ಮನೆಗೆಲ್ಲ ಅರೇಂಜ್ ಮಾಡಿ, ಆಮೇಲೆ ಏನೇನು ಯಾವ್ಯಾವುದು ದೇವ್ರ ಮನೇಲಿ ಬೇಕು ಯಾವ್ಯಾವ್ದು ಬೇಡ ಅದನ್ನು ಎಲ್ಲ ತೆಗೆದಿಸ್ತೆ ಫ್ರೆಂಡ್ಸ್. ಅಲ್ಲೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಪ್ಲಾಸ್ಟಿಕ್ದು, ಅದನ್ನೊಂದು ಹಬ್ಬದಲ್ಲಿ ವಾಶ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದನ್ನೆಲ್ಲ ವಾಶ್ ಮಾಡಿ ಫ್ರೆಂಡ್ಸ್. ಇವತ್ತು ನನ್ನ ಕೆಲಸ ಇಷ್ಟ ಆಯಿತು ಫ್ರೆಂಡ್ಸ್. ಅಷ್ಟೊಂದು ಕೆಲಸ ಮುಗೀತು. ಇನ್ನು ಫಿಶ್ ಟ್ಯಾಂಕ್ ತೊಳೆದಿರಲಿಲ್ಲ. ಫಿಶ್ ಟ್ಯಾಂಕ್ನ ನಾನು ಗುರುವಾರನೇ ತೊಳೆದಿದ್ದು. 2 ಮಂತ್ಗೆ ಒಂದು ಸಲ ತೊಳಿತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಯಾರೂ ಫಿಶ್ ಟ್ಯಾಂಕ್ ವಾಶ್ ಮಾಡೋಲ್ಲ, ನಾನೇ ವಾಶ್ ಮಾಡೋದು. ಒಂದು 20 ಐತೆ ಫಿಶ್ಶು. ಇನ್ನು ಚಿಕ್ಕದು ಅವಳಿಗೆ ಟೇಬಲ್ ಮೇಲೆ ತಂದಿಟ್ಟಿದ್ದೀನಿ. ಒಂದರಲ್ಲಿ ಒಂದೇ ಐತೆ, ಇನ್ನೊಂದರಲ್ಲಿ 2 ಇತ್ತು. ಅದನ್ನು ವಾಶ್ ಮಾಡೋಕ್ಕೋಗಿ ನಾನೇ ಒಂದು ಕಳೆದಿದ್ದೀನಿ ಫಿಶ್ನ. ಅದನ್ನು ತರಬೇಕು ಫ್ರೆಂಡ್ಸ್, ಟೈಮ್ ಇಲ್ಲ. ಈ ವಾರ ಇಲ್ಲ ಫ್ರೆಂಡ್ಸ್, ನಾನು ಗುರುವಾರದಿಂದ ಇಷ್ಟೊಂದು ಬ್ಯುಸಿಯಾಗಿದ್ದೀನಿ. ಆದರೆ ಫ್ರೆಂಡ್ಸ್ ಎಷ್ಟೇ ಬ್ಯುಸಿಯಾಗಿ ಎಷ್ಟೇ ಸುಸ್ತಾದ್ರೂ ಮನಸ್ಸಿಗೆ ಅಷ್ಟೇ ಸಮಾಧಾನ ಆಗುತ್ತೆ. ಯಾಕೆಂದರೆ ಈಗ ದೇವ್ರದ್ದೊಂದು ಇದಾಯಿತು, ಮನೇಲಿ ಇಷ್ಟೊಂದು ಚೆನ್ನಾಗಿ ಪೂಜೆ ಮಾಡಿದು. ಹೆಣ್ಮಕ್ಳಿಗೆ ಅದೇ ಖುಷಿ ಅಲ್ವ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಗೌರಿ ಹಬ್ಬ ಒಂದೈತೆ, ನಮಗೆ ನಿಮಗೆಲ್ಲ ಖುಷಿ ಪಡೋ ಅಂಥ ವಿಷಯ. ಇನ್ನು ಫ್ರೆಂಡ್ಸ್ ನಾನು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ಹೇಳ್ತೀನಿ, ಮೊದಲು ಹೇಳಿದ್ದೀನಿ. ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ ನಂದು ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿದರು. ಮತ್ತು ಇನ್ನು ಸ್ವಲ್ಪ ಜನ ಡೆಕೋರೇಷನ್ ಚೆನ್ನಾಗೈತೆ ಫ್ರೆಂಡ್ಸ್. ನಾನು ಯಾವ ಡೆಕೋರೇಷನ್ಗೂ ಏನೂ ಜಾಸ್ತಿ ತಂದಿರಲಿಲ್ಲ. ನಮ್ಮ ಓನರ್ ಮಗನೇ 2 ಕಮಲ್ದು ತಂದು ಕೊಟ್ಟಿದ್ದು, 50 ರೂಪಾಯಿ ಕೊಟ್ಟಿದ್ದೆ. ಕಮಲ್ದು ನಾನು ಮರ್ತು ಬಂದಿದ್ದೆ. ಇನ್ನು ಫ್ರೆಂಡ್ಸ್ ನಾನು ರೇಷ್ಮೆ ಸ್ಯಾರಿ ತಗೊಂಡಿದ್ನಲ್ಲ, ಆ ಸ್ಯಾರಿನೂ ನಿಮಗೆ ತೋರಿಸ್ತೀನಿ. ಉಡಿಸಿದ್ದೀನಿ, ವೀಡಿಯೋದಲ್ಲಿ ನೋಡಿರ್ತೀರ. ಇವತ್ತು ಟೈಲರ್ ಅಂಗಡಿಗೆ ಅದನ್ನೇ ಹೊಲಿಯಕ್ಕೆ ಕೊಡೋಕೆ ಹೋಗ್ಬೇಕಿತ್ತು, ಯಾಕೆಂದರೆ ಗೌರಿ ಹಬ್ಬಕ್ಕೆ ಉಟ್ಕೊಳ್ಳೋಕ್ಕೆ ಫ್ರೆಂಡ್ಸ್. ಇನ್ನೂ ಒಂದು ಸೀರೆ ಇದೆ ತೋರಿಸ್ತೀನಿ.
ಇದು ಅವರು ಟೈಲರು ತುಂಬ ಚೆನ್ನಾಗಿ ವರ್ಕ್ ಹಾಕಿ ನನಗೆ ಫ್ರೆಂಡ್ಸ್ ಬ್ಲೌಸ್ನ ಹೊಲ್ಕೊಟ್ಟಿದ್ದಾರೆ. ಅದರಲ್ಲಿ ನಾನು ರೀಲ್ಸ್ ಮಾಡಿದ್ದೀನಿ, ಈಗ ಅದನ್ನು ತೋರಿಸ್ತೀನಿ. ಅದು ನನ್ನ ಬರ್ತಡೇ ಗಿಫ್ಟ್ ಸ್ಯಾರಿನೇ, ಅದನ್ನು ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹುಟ್ಟಿದ್ದೀನಲ್ಲ, ಇದನ್ನು ನಾನು ಲಕ್ಷ್ಮಿನ ಪೂಜೆ ಮಾಡುವಾಗ ಉಟ್ಕೊಂಡಿದ್ದೆ. ಮತ್ತು ಆಫೀಸಲ್ಲೂ ಉಟ್ಕೊಬರ್ಬೇಕು, ಇದು ಪೂಜೆ ಇತ್ತು ಅಂದ್ರಲ್ಲ, ನಾನು ಹೋಗಿದ್ದೆ ಸೆಕೆಂಡ್ ಶಿಫ್ಟು. ನಂದಂತೂ ಫ್ರೆಂಡ್ಸ್ ಈ ಸ್ಯಾರಿನ ನನ್ನ ಕೆಲಸದ ವರ್ಕ್ ಪ್ಲೇಸಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟರು. ಮೇಡಮ್ ಸ್ಯಾರಿ ಚೆನ್ನಾಗಿದೆ ಚೆನ್ನಾಗಿದೆ, ಇನ್ನು ನಮ್ಮ ಕೆಲಸ ಮಾಡೋರು ಮೇಡಮ್ ಇದು ಎಲ್ಲಿತ್ತು ನನಗೊಂದು ತಂದುಕೊಡಿ ಅಂತ ಎಲ್ಲ ಕೇಳಿದ್ರು. ನಾನು ಯಾವಾಗಲೇ ಆಗಲಿ ಫ್ರೆಂಡ್ಸ್ ಸ್ವಲ್ಪ ಡಾರ್ಕ್ ಕಲರ್ ಸ್ಯಾರಿನೇ ತಗೋತೀನಿ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ನನ್ನ ಮಗಳು ಮೊಬೈಲ್ ನೋಡಬೇಕಾದ್ರೆ ಮೀಶೋದಲ್ಲಿ ಒಂದು ಸ್ಯಾರಿ ನೋಡಿದೆ ಫ್ರೆಂಡ್ಸ್. ಅದು ಸ್ಟಾರ್ಟಿಂಗಲ್ಲಿ ಬಂದು ಎಷ್ಟು ಗೊತ್ತಾ, ಆ ಸ್ಯಾರಿ 500-600 ಇತ್ತು. ಅದರಲ್ಲಿ ಬ್ಲೌಸ್ಗೆ ಕೊಡಬೇಕು ಅಮೌಂಟ, ನೋಡಿರ್ತೀರ. ಆಮೇಲೆ ಮಧುಗೌಡ ಅವ್ರದ್ದು ಚಾನಲ್ ನೋಡ್ತಾಯಿದ್ದೆ, ಅವರು ಅದೇ ಸ್ಯಾರಿಲಿ 2 ಕಲರ್ ಸ್ಯಾರಿ ತಗೊಂಡಿದ್ದಾರೆ. ಆಮೇಲೆ ನನಗೆ ಅನಿಸ್ತು, ತಡಿ ಇವರು 2 ಕಲರ್ ಸ್ಯಾರಿ ತಗೊಂಡಿದ್ರಲ್ಲ, ಏನು ಇಷ್ಟು ಚೆನ್ನಾಗೈತೆ ಈ ಸ್ಯಾರಿ ಅಂದ್ಬಿಟ್ಟು. ಅವರು ನಿಶಾ ಮತ್ತು ಮಧು ಗೌಡ ಚಾನಲ್ ನೋಡಿದ್ದೀರಲ್ಲ, ಆವಾಗ ತೆಗೆದು ಫ್ರೆಂಡ್ಸ್ ನಾನು ನೋಡಿದ್ರೆ ಚೆನ್ನಾಗಿತ್ತು. ನಾನೊಂಥರ ಬಾದಾಮ್ ಕಲರ್ ಒಂದು ಬುಕ್ ಅಂದರೆ ಬರೀ 243 250 ಅಷ್ಟೇ ಫ್ರೆಂಡ್ಸ್. ನೋಡಿ ಅಷ್ಟಿದ್ದಿದ್ದು ಸೀರೆ ಇಷ್ಟಕ್ಕೆ ಬಂದೈತಲ್ಲ ಅಂತ ನಾನೇನು ಮಾಡಿದೆ, ಮೀಶೋದಲ್ಲಿ ನಾನೇನು ಸ್ಯಾರಿ ತಗೊಳ್ಳಲ್ಲ ಫ್ರೆಂಡ್ಸ್, ಆಲ್ರೆಡಿ ಚಿಕ್ಕಪೇಟೆಯಲ್ಲೇ ನಾನು ತರೋದು. ಇದು ಕಮ್ಮಿ ಇತ್ತಲ್ಲ ಅಂತ ಒಂದು ಬುಕ್ ಮಾಡಿದೆ. ನಾನು ನನ್ನ ಮಗಳು ಕೂತಿದ್ದಲ್ಲ, ಆಗ ಅವಳೇನು ಯಾವಾಗಲೂ ನನ್ನ ಮಗಳು ಆ ಕಲರ್ ಈ ಕಲರ್ ಹೇಳಲ್ಲ. ನಾನೇನು ಇನ್ನು ಫ್ರೆಂಡ್ಸ್ ನನ್ನ ಮಗಳು ಬಂದು ಬ್ಲೂ ಸೀರೆ, ಈಗ ರಾಯಲ್ ಬ್ಲೂ ಸೀರೆ ನಿಮಗೆ ಗೊತ್ತಲ್ಲ, ಫೇಮಸ್ ಆಗೈತೆ. ಅದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಆ ರಾಯಲ್ ಬ್ಲೂ ಸೀರೆನ ಹಬ್ಬದ ದಿವಸ ಉಟ್ಕೊಂಡಿದ್ಲು. ಇನ್ನು ಫ್ರೆಂಡ್ಸ್ ಹೆಂಗೂ ನಾಳೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಅಲ್ಲೇ ಟೈಲರಿಗೆ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಇನ್ನು ಬ್ಲೌಸ್ನ ತುಂಬ ಚೆನ್ನಾಗಿ ಡಿಸೈನ್ ಇಟ್ಟು ಹೊಲ್ಕೊಟ್ಟಿದ್ದಾರೆ ನನ್ನ ಬರ್ತಡೇದನ್ನ, ಅದನ್ನು ತೋರಿಸ್ತೀನಿ. ರೇಷ್ಮೆ ಸೀರೆನ ಅದನ್ನು ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಈಗ ನಾನು ಹಬ್ಬಕ್ಕೆ ಹೊಲಿಯೋಕ್ಕೆ ಕೊಡಬೇಕಾದ್ರೆ ಅದೆಲ್ಲನೂ ಕೊಡಲ್ಲ, ಯಾವುದಾದ್ರೂ 1-2 ಕೊಡ್ತೀನಿ. ಗೌರಿ ಹಬ್ಬಕ್ಕೊಂದು, ಗಣೇಶನ ಹಬ್ಬಕ್ಕೊಂದು ಹೊಲಿಸ್ಕೊತೀನಿ ಫ್ರೆಂಡ್ಸ್. ಈಗ ಯಾವ ಥರ ಆಯಿತು ಅಂದರೆ, ಲಕ್ಷ್ಮಿನ 2 ದಿನ ಕೂರಿಸಿದ್ನ, ಇನ್ನೊಂದು ಹೆಂಗೋ ಆಲ್ರೆಡಿ ಬರ್ತಡೇದಲ್ವ ಅಂದ್ಬಿಟ್ಟು ಉಟ್ಕೊಂಡು ಲಕ್ಷ್ಮೀ ಪೂಜೆ ಮಾಡಿದೆ ಅಷ್ಟೇ. ಅದನ್ನೇ ನಾನು ವರ್ಕ್ ಪ್ಲೇಸ್ಗೆ ಉಟ್ಕೊಂಡು ಹೋಗಿಲ್ಲ, ಅದು ವೆಯ್ಟ್ ಇದೆ, ಅಲ್ಲಿಗೇನು ನಾನು ಉಟ್ಕೊಂಡು ಹೋಗಿದ್ದಿಲ್ಲ ಆ ಸ್ಯಾರಿನ. ಆದರೆ ಆ ಸ್ಯಾರಿ ತುಂಬ ಚೆನ್ನಾಗಿದೆ, ಸ್ವಲ್ಪ ವೆಯ್ಟ್ ಐತೆ ಫ್ರೆಂಡ್ಸ್. ಅದು ಬನಾರಸ್ ಸ್ಯಾರಿ, ರೇಷ್ಮೆ ಸ್ಯಾರಿ ಇಲ್ಲ. ಆದರೆ ನಾನು ಯಾವುದೂ ಈಗ ವೆಯ್ಟ್ ಇರೋ ಸೀರೆ ತಗೊಳ್ಳಲ್ಲ ಫ್ರೆಂಡ್ಸ್, ಯಾಕೆಂದರೆ ಈ ವೆಯ್ಟ್ ಇರೋ ಸೀರೆನೂ ಹೊರೋಕ್ಕಾಗಲ್ಲ, ನಿಮಗೆ ಗೊತ್ತು. ಅದಕ್ಕೋಸ್ಕರ ನಾನು ವೆಯ್ಟ್ ಇಲ್ಲದೆ ಇರೋದೊಂದು ರೇಷ್ಮೆ ಸೀರೆನ ತಗೊಂಡು ಬಂದು ಉಡಿಸಿದ್ದೆ ದೇವ್ರಿಗೆ. ಆ ಕಲರ್ ನನ್ನ ಹತ್ರ ಇರಲಿಲ್ಲ ಫ್ರೆಂಡ್ಸ್. ಯಾವತ್ತೇ ಆಗಲಿ ನಮ್ಗೆ ಇಲ್ಲದೆ ಇರೋ ಕಲರೇ ತಗೋಬೇಕಲ್ಲ ಅಂದ್ಕೊಂಡು ತಂದಿದ್ದೆ. ಇಷ್ಟು ಲಕ್ಷ್ಮೀ ಹಬ್ಬದಲ್ಲಿ ಇಷ್ಟ ಆಗೋಯ್ತು ಫ್ರೆಂಡ್ಸ್. ಎಷ್ಟೊಂದು ನೋಡಿ ಕೆಲಸ ನಮಗೆ ಲಕ್ಷ್ಮೀ ಹಬ್ಬದಲ್ಲಿ. ಎಷ್ಟೊಂದು ಜನ ನೈಟೆಲ್ಲ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್. ಅವರು ಅಂದರೆ ಮನೇಲಿರ್ತಾರೆ, ನಾವು ಕೆಲ್ಸಕ್ಕೆ ಹೋಗಬೇಕು, ನಿಮಗೆ ಗೊತ್ತಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು 3 ಗಂಟೆ ತನಕ ಇದ್ದು ಆಮೇಲೆ 3 ಗಂಟೆಗೆ ಬೇಳೆನ ಬೇಯಿಸಿಟ್ಟು ಮಲ್ಕೊಂಡೆ ಫ್ರೆಂಡ್ಸ್. ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಅದು 3 ದಿವಸದಿಂದಲೇ ಕೆಲಸ ಮಾಡ್ತಾಯಿದ್ದೆ. ಇದೇನಾಯಿತು, ನಾನು ಬುಧವಾರ ಸ್ವಲ್ಪ ಕೆಲಸ ಸ್ಟಾಪ್ ಮಾಡಿಬಿಟ್ಟೆ. ಮಂಗಳವಾರ ಮಾಡಿದೆ, ಬುಧವಾರ ಮಾಡೋಕ್ಕಾಗಲ್ಲ. ಇನ್ನು ಬುಧವಾರ ಒಂದು ದಿವಸ ನಾನು ಕೆಲಸ ಮಾಡಿದರೆ ನಾವು 3 ಗಂಟೆ ತನಕ ಮಾಡೋ ಅವಶ್ಯಕತೆ ಇರಲಿಲ್ಲ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಮನೆ ಕೆಲಸ ಇಟ್ಕೊಂಡ್ರೆ ಎಷ್ಟಾಗುತ್ತೆ ಅಂತ ನಿಮಗೇನು ಹೇಳಬೇಕಾ. ನಾವು ಅಷ್ಟೊಂದು ಕೆಲಸ ಆಗಿ ಇಷ್ಟೆಲ್ಲ ಆಯಿತು. ಇನ್ನು ಫ್ರೆಂಡ್ಸ್ ಇವತ್ತು ನಾನು ವೀಕ್ ಆಫ್ ತಗೊಂಡಿದ್ದೆ, ಅದಕ್ಕೋಸ್ಕರನೇ 3 ದಿವಸ ನನಗೆ ಕುತ್ಕೊಂಡಿದ್ದೆಲ್ಲ ಹೇಳೋಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್ ಯಾರು ಏನೇ ಮಾಡಿದ್ರು ಅಷ್ಟೇ ಅಲ್ವ, ಹಬ್ಬದಲ್ಲಿ ನೀವು ಎಲ್ಲ ಬಿಸಿ ಫ್ರೆಂಡ್ಸ್. ಎಲ್ಲರೂ ಹೆಣ್ಮಕ್ಳು ಎಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದಾರೆ, ಎಷ್ಟು ಚೆನ್ನಾಗಿ. ಲಕ್ಷ್ಮೀ ಹಬ್ಬದ ದಿನ ರಜೆ ತಗೋಬೇಕು ಅಂದ್ಕೊಂಡೆ ಫ್ರೆಂಡ್ಸ್ ನಾನು. ಆದರೆ ನಾನು ಲಕ್ಷ್ಮೀ ಹಬ್ಬದಲ್ಲಿ ಫಸ್ಟ್ ಇದ್ದ ಆಫೀಸಲ್ಲಿ ಪೂಜೆ ಏನಷ್ಟು ಗ್ರ್ಯಾಂಡಾಗಿ ಮಾಡ್ತಿರಲಿಲ್ಲ. ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಬಾಸು ಗ್ರ್ಯಾಂಡಾಗೂ ಮಾಡಿ ನಮಗೆಲ್ಲ ಊಟ ಕೊಡ್ತಾರೆ. ಅದಂತೂ ತುಂಬಾ ಖುಷಿ ವಿಷಯ ಫ್ರೆಂಡ್ಸ್. ಹೋದ ವರ್ಷ ನನಗೆ ಪಿಂಕ್ ಕಲರ್ ಸ್ಯಾರಿ ಬಂದಿತ್ತು, ನಿಮಗೆ ತೋರಿಸಿದೆ. ಈ ವರ್ಷ ನನಗೆ ಒಂಥರ ಹಸಿರು ಬಂದಿದೆ. ಆ ಹಸಿರು ಗಿಣಿ ಹಸಿರು, ಯಾವ ಹಸಿರು ಒಂಥರ ಹಸಿರು, ಅದು ಡಾರ್ಕ್ ಹಸಿರು ಚೆನ್ನಾಗಿದೆ. ಬಾಟಲ್ ಗ್ರೀನ್ ಬಾರ್ಡ್ರ್ ಬಂದಿದೆ. ಆಮೇಲೆ ಫ್ರೆಂಡ್ಸ್ ನನಗೆ ಈ ವರ್ಷ ಏನು ಗೊತ್ತಾ, ನಮ್ಮ ಬಾಸ್ ಇದ್ದಾರಲ್ಲ ಅವರ ಹೆಂಡ್ತಿ, ಅವರೂ ಡಾಕ್ಟ್ರು ನಮಗೆ, ಅವರು ನಮಗೆ ಮೇಡಮ್, ದೊಡ್ಡ ಮೇಡಮೇ, ಅವ್ರ ಕೈಯಿಂದನೇ ನಮಗೆ ಸ್ಯಾರಿ ಕೊಟ್ಟರು. ನನಗಂತೂ ತುಂಬಾ ಖುಷಿ ಆಯಿತು. ನಾವು ಬಂದು ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ಯಾವುದೋ ವೀಡಿಯೋದಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ, ಎಲ್ಲ ಹೆಣ್ಮಕ್ಳೆಲ್ಲ ಅಷ್ಟೊಂದು ಖುಷಿಪಟ್ಟು. ಆಮೇಲೆ ಈ ಸಲ ಫ್ರೆಂಡ್ಸ್ ಕೇಸರಿ ಬಾತ್ ಉಪ್ಪಿಟ್ಟು ಕೊಟ್ಟಿದ್ರು ಮಧ್ಯಾಹ್ನ. ಫ್ರೆಂಡ್ಸ್ ನಾನು ಏನಾಯಿತು ಗೊತ್ತಾ, ಅವತ್ತು ಬೆಳಗ್ಗೆ ತಿಂದಿದ್ದು ಅವಲಕ್ಕಿ ಉಪ್ಪಿಟ್ಟು 11 ಗಂಟೆಗೆ. ನನಗಂತೂ ತುಂಬ ಹೊಟ್ಟೆ. ಆಮೇಲೆ ಈ ಸಲ ಹೆಂಗೆ ಅಂದರೆ ಫ್ರೆಂಡ್ಸ್ 2 ಗಂಟೆ ಮೇಲೆ ಪೂಜೆ ಮಾಡಿದರು. ಹೋದ ಸಲ 11 ಗಂಟೆಗೆ ಮಾಡಿದರು, ಈ ಸಲ 2 ಗಂಟೆ ಮೇಲೆ ಪೂಜೆ ಮಾಡಿದರು. ನನಗಂತೂ ತುಂಬ ಹೊಟ್ಟೆ ಹಸ್ತಿತ್ತು ಫ್ರೆಂಡ್ಸ್. ಏನು ಗೊತ್ತಾ, ಈ ಮನೇಲೂ ಕೆಲಸ ಅಂತ ತಿಂದಿರಲಿಲ್ವ, ಏನು ಮಾಡ್ತೀರಿ ಆ ಟೈಮಲ್ಲಿ ಫ್ರೆಂಡ್ಸ್. ಇನ್ಮೇಲೆ ಅನ್ಕೊಬಿಟ್ಟಿದ್ದೀನಿ, ಹಬ್ಬದ ದಿವಸ ನಾವು ದೋಸೆಗೋ ಇಡ್ಲಿಗೋ ಹಾಕ್ಬಿಡ್ಬೇಕು. ಯಾಕೇಳಿ ಆವಾಗ ದೋಸೆ ಇಡ್ಲಿ ಮಾಡ್ಕೊಂಡು ತಿಂದು ಪೂಜೆ ಮಾಡ್ಬೋದಲ್ಲ.
ಈ ವರ್ಷವೇ ಆ ಥರ ಆಗಿದೆ ಫ್ರೆಂಡ್ಸ್. ಉಪವಾಸ ಇದ್ದೇ ಪೂಜೆ ಮಾಡಿದೆ. ನಾನು ಉಪವಾಸ ಇರಲ್ಲ, ನಾನು ಪೂಜೆ ಮಾಡೋದಕ್ಕೆ ಟೈಮ್ ಅಷ್ಟಾಯಿತು, ಉಪವಾಸ ಇದ್ದಂಗೆ ಆಯ್ತಲ್ಲ. ಆಮೇಲೆ ನನ್ನ ಮಗಳೇ ಅವಲಕ್ಕಿ ಉಪ್ಪಿಟ್ಟ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು ಫ್ರೆಂಡ್ಸ್. ತಿಂದೆ. ಅವಳು ಪಾಪ ಸಖತ್ತು ಕೆಲಸ ಮಾಡಿದ್ಲು ಫ್ರೆಂಡ್ಸ್. ನನ್ನ ಮಗಳೂ ಒಂದು 12 ಗಂಟೆ ತನಕ ಮಲ್ಕೋಬಾರವ ಅಂದರೆ, ಇಲ್ಲ ಮಮ್ಮಿ ನಾನು ನಿದ್ದೆ ಬರೋ ತನಕ ಮಾಡ್ತೀನಿ ಅಂತ ಪಾಪ ಅದು ಮಾಡ್ತು. ಆದರೆ ಬೆಳಗ್ಗೆ ಅವಳು ಎದ್ದೇಳಲಿಲ್ಲ, ಬೆಳಗ್ಗೆ ಎದ್ದಿದ್ದು 10 ಗಂಟೆಗೆ. ಹಂಗಾಗಿ ಇಷ್ಟು ಕೆಲಸ ಆಯಿತು. ಆದರೆ ಫ್ರೆಂಡ್ಸ್ ಮನೆ ಎಲ್ಲ ಪೂರ್ತಿ ತೊಳೆದು ಮುತ್ತ ಆಗೋಯ್ತು ನಮ್ಮ ಮನೆ, ಅಷ್ಟು ಕೆಲಸ ಮಾಡಿ. ಇನ್ನು ಫ್ರೆಂಡ್ಸ್ ನೀವೇ ನೋಡಿದ್ದೀರಾ, ಸ್ಕ್ರೀನ್ಗಳು ತೊಳಿಬೇಕು, ಆಮೇಲೆ ಆ ಡೋರ್ಗೆ ಹಾಕಿರೋ ತೊಳಿಬೇಕು. ಇನ್ನೊಬ್ರು ಇವಾಗ ಸ್ಕ್ರೀನ್ ಚೇಂಜ್ ಮಾಡಿ, ಇನ್ನೇನು ಗೌರಿ ಹಬ್ಬಕ್ಕೆ ವಾಶ್ ಮಾಡಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಇವಾಗ ಹಾಕಿದ್ದೀವಿ, ಏನಾದೇನು ಚಿಕ್ಕ ವಸ್ತು ಇಲ್ಲ, ನಾವೇನು ಮನೇಲಿ ಕೂತಿರ್ತೀವ. ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತು, ಸೋಫಾ ಕವರು 5,000 ನಾನು ಸೋಫಾ ಕವರ್ನೇ ಹೊಲಿಸಿದ್ದೀನಿ. ಸದ್ಯಕ್ಕೇನು ನಾನೀಗ ಸೋಫಾ ಕವರ್ನ ವಾಶ್ ಮಾಡಿಸಲ್ಲ ಫ್ರೆಂಡ್ಸ್. ಯಾಕೆಂದರೆ ಈಗ ಒಂದು 3 ತಿಂಗಳಾಗೈತೆ ಇದು. ಯಾಕೆಂದರೆ ಏನು ಅಂತ ಏನು ಕೊಳೆ ಆಗಿಲ್ಲ. ನಾನು ಆರಿಸಿದ್ದೆ ಈ ಕಲರ್ ಸೋಫಾ ಕವರು. ಇದು ಕ್ರೀಮ್ ಕಲರು ಸೋಫಾ ಇದ್ದಿದ್ದು. ಇದಕ್ಕೆ 5,000 ಕೊಟ್ಟು ಯಾಕೆ ಹೊಲಿಸ್ತೆ ಅಂದರೆ ಫ್ರೆಂಡ್ಸ್, ನಾನು ದುಡ್ಡಿಲ್ಲ ಅಂದ್ರೂ ಹೊಲಿಸಿದ್ದು, ಸೇಫ್ ಆಗಿರುತ್ತೆ ಅಂತ. ನೋಡಿ ಎಷ್ಟು ಸೇಫ್ ಆಗೈತಿ ಇವಾಗ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಈ ಸೋಫಾ ಕವರ್ನ 2 ದಿನ ಹೊಲ್ದಿದ್ದಾರೆ ಅವರು. ಸೋಫಾದವರು ನಾನು ಎಲ್ಲಿ ತಗೊಂಡೆ, ಅವರೇ ಬಂದು 2 ಡೇಸ್ ಈ ಸೋಫಾನ ಹೊಲ್ದಿದ್ದಾರೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ. ಆದರೆ ಈಗೇನೋ ನಾನು 1 ವರ್ಷ ಆದರೂ ಆಗ್ಬೋದು ಫ್ರೆಂಡ್ಸ್. ಯಾಕೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೇಲಿ ಅಂಥ ಚಿಕ್ಕ ಮಕ್ಕಳೇನು ಯಾರೂ ಇಲ್ಲ. ನಮ್ಮ ಮನೇಲಿ ಎಲ್ಲ ದೊಡ್ಡವರೇ ಇರೋದು, ಏನು ಅಂತ ಏನು ಕೊಳೆ ಆಗೋಲ್ಲ. ಆಮೇಲೆ ಫ್ರೆಂಡ್ಸ್ ಎಲ್ಲನೂ ಜಿಪ್ ಹಾಕಿದ್ದಾರೆ. ಅದು ಯಾವ ರೀತಿ ಅದನ್ನು ಇದು ವಾಶ್ ಮಾಡಬೇಕು, ಬೇಕಾದ್ರೆ ನೀವು ಮಿಷನ್ಗೆ ಯಾಕೆ ವಾಶ್ ಮಾಡಿ ಮೇಡಮ್, ಏನೂ ಆಗೋಲ್ಲ ಅಂದಿದ್ದಾರೆ. ಆದರೆ ಫ್ರೆಂಡ್ಸ್ ಇದು ನಮ್ಮ ಮನೆ ಹತ್ರನೇ ಅಂಗಡಿ. ನಾನು ಅಂದ್ಕೊಂಡಿದ್ದೀನಿ ಅಮೌಂಟ್ ಕೊಟ್ಟರು ಪರವಾಗಿಲ್ಲ, ಇವೆಲ್ಲನೂ ನಾವೇ ವಾಶ್ ಮಾಡಬಾರ್ದು, ಇದಕ್ಕೆ ಕೊಟ್ಟು ವಾಶ್ ಮಾಡ್ಸೋಣ ಡ್ರೈ ಕ್ಲೀನರ್ಗೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೇನು ನಾನು ಇನ್ನು ಇದಾದಮೇಲೆ ಫ್ರೆಂಡ್ಸ್, ನಾನು ಟಿ ವಿ ಕೆಳಗಡೆ ಸ್ವಿಚ್ ಬೋರ್ಡ್ನ ಟೇಪಾಗಿ ಅಂಟಿಸ್ತೋ ನಾನು ನನ್ನ ಮಗಳು. ಆಮೇಲೆ ಅಲ್ಲೊಂದು ಸ್ಟ್ಯಾಂಡ್ ಅಂಟಿಸ್ಬೇಕಿತ್ತು, ಅದು ಅಂಟಿಸ್ತು. ಇನ್ನು ಫ್ರೆಂಡ್ಸ್ ನಮ್ಮ ಮನೇಲಿ ಇದು ಡ್ರೆಸ್ಸಿಂಗ್ ಟೇಬಲ್ ಇವಾಗ ಡೋರ್ ಪಕ್ಕಕ್ಕೆ ಹೋಗೈತೆ. ಸೋಫಾ ನೋಡಿ ಇಲ್ಲೇ ಕಾಣಿಸ್ತೈತೆ ನಿಮಗೆ. ಇವಾಗ ನಾನು ಯಾವಾಗಲೂ ನೋಡಿ ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ಕಾಣಿಸ್ತಿತ್ತು ವಿಂಡೋ. ಇದು ವಿಂಡೋ ಹತ್ರ ಬಂದು ನೋಡಿ ಫ್ರೆಂಡ್ಸ್, ವಿಂಡೋನೇ ಇದು. ವಿಂಡೋ ಹತ್ರ ಬಂದು ಈಗ ಸೋಫಾ ಹಾಕಿದ್ವಿ. ಇಷ್ಟು ದಿವಸ ಇಲ್ಲಿ ದಿವಾನ್ ಕಾಟ್ ಇರ್ತಿತ್ತು. ಈಗೊಂಥರ ಮನೆ ನಮಗೆ ಮುಂದ್ಗಡೆ ಅಷ್ಟು ಜಾಗ ಉಳಿದಿದೆ, ಇಷ್ಟು ಸಾಮಾನುಗಳು. ಯಾವಾಗಾದರೂ ಒಂದ್ಸರಿ ಇದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ. ಯಾಕೆಂದರೆ ಇವಾಗ ನೋಡಿ ನನ್ನ ಮಗಳಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ದಾಳೆ, ಇಲ್ಲಿ ಬಟ್ಟೆ ಮಡಚಿಟ್ಟಿದ್ದೀವಿ. ಇದನ್ನೇನು ವೀಡಿಯೋ ಮಾಡೋದು ಫ್ರೆಂಡ್ಸ್. ಆದರೆ ನಾನೇನು ಹಂಗೆ ನಮ್ಮ ಮನೇಲಿ ಇರೋದು ಫ್ರೆಂಡ್ಸ್, ನಾವೇನು ಎನಿ ಟೈಮ್ ಕ್ಲೀನ್ ಮಾಡ್ಕೊಂಡೇ ಕೂತ್ಕೊಳ್ಳಲ್ಲ. ಇವತ್ತು ಫುಲ್ ಮನೆ ಎಲ್ಲ ನೀಟಾಗೋಯ್ತು. ಅದೇ ದೇವ್ರದ್ದೆಲ್ಲ ಹಂಗಿದೆ. ಇನ್ನು ಫ್ರೆಂಡ್ಸ್ ಆ ಬಾಡೋಗಿರೋ ಹೂವು, ಬಾಳೆಕಂದು, ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಡೆಕೋರೇಷನ್ದು ಮೇಲೆ ಅಂಟಿಸಿದ್ದೀನಿ. ಅದನ್ನು ನಾನು ಇನ್ನೂ ತೆಗ್ದಿಲ್ಲ. ಯಾಕೆ ಗೊತ್ತಾ, ಯಾರು ತೆಗಿಯೋದು ಅಂಟಿಸೋದು ಇದ್ರೆ ಇರಲಿ ಗೌರಿ ಹಬ್ಬ ತನಕ ನಾನು ವೀಡಿಯೋ ಮಾಡ್ತಾ ಇರ್ತೀನಲ್ಲ ಅಲ್ಲಿ ಕೂತ್ಕೊಂಡು ಅಂತ ಹಾಗೆ ಇದೆ. ಇನ್ನು ಫ್ರೆಂಡ್ಸ್ ಈ ಬ್ಲೌಸು ಅವರು ನಮಗೆ ಇದನ್ನು ಫ್ರೆಂಡ್ಸ್ ಅಲ್ಲಿ ನಾನು ಬಟ್ಟೆ ತರಕ್ಕೆ ಹೋದಾಗ ಅವರು ನಮಗೆ ಬಟ್ಟೆ ತೋರಿಸ್ತಾಯಿದ್ರು. ಆಮೇಲೆ ಅವ್ರು ತೆಗ್ದಾಕ್ದಾಗ ನನಗೆ ಈ ಕಲರ್ ಫ್ರೆಂಡ್ಸ್, ನನಗೆ ಆಲ್ರೆಡಿ ಈಗ ಈ ಕಲರ್ ಸ್ಯಾರಿನೇ ನನ್ನ ಹತ್ರ 2-3 ಇದೆ. ಆದರೆ ಇಷ್ಟು ಡಾರ್ಕ್ ಕಲರ್ ಇಲ್ಲ. ಇದು ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ಹಂಗಾಗಿ ಇದನ್ನು ನಾನು ತಗೊಂಡು ಬಂದೆ. ನೋಡಿ ಇದು ಸ್ಲೀವ್ ತುಂಡ ಆಗುತ್ತೆ ಅಂತ ಹೇಳಿದ್ರು, ಆದರೆ ಏನು ಪರವಾಗಿಲ್ಲ, ಚೆನ್ನಾಗೈತೆ. ಇಷ್ಟೇ ಇದ್ರೂ ನಮ್ಮ ಟೈಲರು ಪಾಪ ಫ್ರೆಂಡ್ಸ್ 3 ದಿವಸಕ್ಕೆ ಹೊಲಿದು ಈ ಸಲ ನಮ್ಮ ಮನೆ ಹತ್ರನೇ ತಂದುಕೊಟ್ಟು ಹೋಗಿದ್ರು. ಪಾಪ ಅವ್ರಿಗೆ ನಾವು ಟ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಯಾವಾಗಲೂ ನಾನು ಹೋಗಿ ತರ್ತಾಯಿದ್ದೆ. ಆಮೇಲೆ ಅವರೇ ಫೋನ್ ಮಾಡಿದ್ರು ಗುರುವಾರ ಒಂದು 8 ಗಂಟೆ ಹಂಗೆ, ಅಣ್ಣ ನನಗೆ ಹಂಗೇನಳ್ಳಿಗೆ ಬಂದಿದ್ದೀನಿ, ನನಗಂತೂ ಬ್ಲೌಸ್ ಇಸ್ಕೊಬರೋಕ್ಕಾಗಲ್ಲ, ಬುಡಿ ಹತ್ಲಕ್ಕೆ ಬೆಳಗ್ಗೆಗೆ ಕೊಡಿವ್ರಂತೆ ಅಂದೆ. ಅಯ್ಯೋ ಇಲ್ಲ ಮೇಡಮ್, ಪಾಪ ನೀವು ಆಸೆ ಪಟ್ಟು ಹೊಲಿಸಿದ್ದೀರಿ, ಅಲ್ಲಿ ಮಂಜುಶ್ರೀ ಹತ್ರನಾಗಲಿ ನಿಮ್ಮ ರೋಡಲ್ಲಿ ಬನ್ನಿ, ಇದ್ರಾಗ ನನ್ನ ಮಗಳನ್ನ ಕಳಿಸಿ ಅವರೇ ತಗೊಂಡು ಬಂದು ಕೊಟ್ಟೋದ್ರು ಫ್ರೆಂಡ್ಸ್. ನೋಡಿ ಒಬ್ಬೊಬ್ಬರು ಟೈಲರ್ ಒಳ್ಳೆಯವರು ಇರ್ತಾರಲ್ಲ. ಅಂದರೆ ಫ್ರೆಂಡ್ಸ್ ನಾನು ಯಾಕೆ ಹೇಳ್ತಾ ಇದ್ದರೆ, ಒಬ್ಬೊಬ್ಬರು ಹೊಲ್ದಿದ್ದೀವಲ್ಲ ಬಂದು ಯಾವಾಗಾದರೂ ತಗೊಂಡೋಗ್ಲಿ ಅಂತಾರೆ. ಆದರೆ ಪಾಪ ನಮ್ಮ ಟೈಲರ್ ಆ ಥರ ಫ್ರೆಂಡ್ಸ್, ಅವರೇ ಬಂದು ಮನೆ ಹತ್ರ ಕೊಟ್ಟೋದ್ರು. ನನಗೆ ಅದಂತೂ ತುಂಬಾ ಖುಷಿ ಆಗೋಯ್ತು ಫ್ರೆಂಡ್ಸ್. ಯಾಕೆಂದರೆ ನೋಡಿ ನಾವೇ ಹೋಗಿ ತರೋದನ್ನು ಅವರೇ ಬಂದು ಕೊಟ್ಟಿದ್ದಾರೆ ಅಂದರೆ ನಾವೆಷ್ಟು ಖುಷಿ ಪಡಬೇಕು. ಹಂಗಾಗಿ ಫ್ರೆಂಡ್ಸ್ ಈಗ ಒಂಥರ ನಮ್ಮ ಮನೇಲಿ ಎಲ್ಲ ಜಾಗ ಚೇಂಜ್ ಆಯಿತು. ಅಲ್ಲಿ ಸೋಫಾ ಇಟ್ಟಾಗ ಮಧ್ಯದಲ್ಲಿ ನಮ್ಗೆ ಓಡಾಡೋಕ್ಕಾಯ್ತಿರ್ಲಿಲ್ಲ. ಈಗ ಟೇಬಲ್ ಇಟ್ಟಿದ್ದೀವಿ, ಅಲ್ಲಿ ಐರನ್ ಟೇಬಲ್ ಇಟ್ಟಿದ್ದೀವಿ, ಅಲ್ಲಿ ದಿವಾನ್ ಕಾಟು, ಆ ಕಡೆಗೊಂದು ಸೋಫಾ ಸೆಟ್ ಹಾಕಿದ್ದೀವಿ. ಮತ್ತು ಇಲ್ಲಿ ಫ್ರಿಜ್ಗೂ ಜಾಗ ಇದೆ ಫ್ರೆಂಡ್ಸ್. ಫ್ರಿಜ್ನ ನಾನು ಹೊರಗಡೆ ಇಟ್ಟಿದ್ದೀನಿ, ಯಾಕೆಂದರೆ ಅದು ಸರ್ವಿಸ್ ಮಾಡಿಸ್ಬೇಕು. ಒಂಥರ ಯಾಕೋ ನೀರು ಲೀಕೇಜ್ ಆಯ್ತಾಯಿತ್ತು. ಈಗ ಅಲ್ಲೇ ಒಂದು ಹಬ್ಬದಿಂದ ಫ್ರಿಜ್ಜು ಒಳಗಡೆ, ಯಾಕೆಂದರೆ ಫ್ರೆಂಡ್ಸ್ ಅದರಲ್ಲಿ ತಾನಾಗೆ ನೀರು ಸೋರ್ತಾ ಇರೋದು. ಅದಕ್ಕೆ ಏನಕ್ಕೆ ನಾವೇನು ಫ್ರಿಜ್ಜಲ್ಲಿ ಯಾವುದು ಇಡಲ್ಲ ಫ್ರೆಂಡ್ಸ್. ಹಾಲು, ಮೊಸರು, ಏನಾದರೂ ಹಣ್ಣಿದ್ರಷ್ಟೇ. ಇನ್ನು ನಾವು ಊಟದ ಐಟಮ್, ತಿನ್ನೋ ಐಟಮ್ ಒಂದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟು ತಿನ್ನಲ್ಲ ಫ್ರೆಂಡ್ಸ್. ಅದೇನೋ ನಮಗೆ ಆವಾಗಿಂದ ಅಭ್ಯಾಸ ಇಲ್ಲ. ಹಂಗಾಗಿ ಈಗ ಫ್ರೆಂಡ್ಸ್ ನಂದು ಇಷ್ಟು ವೀಡಿಯೋದಲ್ಲಿ ಇಷ್ಟು ಕತೆ ಇಷ್ಟ ಆಯಿತು ಫ್ರೆಂಡ್ಸ್. ಇಷ್ಟು ನಾನು ವೀಡಿಯೋ ಮಾಡಬೇಕಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್. ಹಬ್ಬದ ದಿವಸದಿಂದ ನನ್ನ ಡೈಲಿ ಲಾಗು ಇಷ್ಟ ಆಯಿತು. ಇನ್ನು ನಾಳೆ ಏನು ನಾಷ್ಟ ಮಾಡಬೇಕು ಗೊತ್ತಿಲ್ಲ, ಮಾಡಿದ್ರೆ ನಿಮ್ಗೆ ಆಲ್ರೆಡಿ ವೀಡಿಯೋ ಹಾಕ್ತೀನಿ.
ನಿಮ್ಮ ಮನೇಲೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ದೀರಾ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ಮನೇಲಿ ಇಷ್ಟು ಆಗೋಯ್ತು, ಆವತ್ತಿಂದ ನಿಮ್ಮ ಹತ್ರ ಮಾತಾಡೋಕ್ಕೆ ನಂಗೆ ಟೈಮ್ ಇಲ್ಲ ಫ್ರೆಂಡ್ಸ್. ನಂದೀಗ 8,31,000 ಫಾಲೋವರ್ಸ್ ಆಯಿತು. ಇನ್ನೇನು ಹಬ್ಬ ಅಂದರೆ 2,000 ಸಬ್ಸ್ಕ್ರೈಬರ್ ಆಗುತ್ತೆ, ಅದನ್ನು ಒಂದು ವೀಡಿಯೋ ಮಾಡಾಕ್ತೀನಿ. ವಾಚ್ ಅವರ್ಸು 2,500 ದಾಟೈತೆ, ಇನ್ನು ಮಾನಿಟೈಸೇಷನ್ ಆಗಿಲ್ಲ, ನಿಧಾನಕ್ಕೆ ಆಗಲಿ, ಏನು ತೊಂದರೆ ಇಲ್ಲ. ನಿಮ್ಮೆಲ್ಲರ ಸಹಕಾರದಿಂದನೇ ನನ್ನ ಚಾನಲಲ್ಲಿ ಇಷ್ಟೊಂದು ಫಾಲೋವರ್ಸ್ ಆಗಿರೋದು. ನೀವೆಲ್ಲ ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ಸಾಧ್ಯ. ನಿಮ್ಮೆಲ್ರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಎಲ್ರಿಗೂ ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನೀವೆಲ್ಲ ನಾನು ಎಷ್ಟೋ ದಿನ ವೀಡಿಯೋ ಹಾಕಲಿಲ್ಲ ಅಂದ್ರೂ ನನ್ನ ಹಳೆ ವೀಡಿಯೋ ಆಗಲಿ ಅದನ್ನೇ ನೋಡಿ ನೋಡಿರೋದಕ್ಕೇ ನನಗೆ ಇಷ್ಟೊಂದು ವ್ಯೂಸ್ ಬಂದಿರೋದು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಲೇಬೇಡಿ ಫ್ರೆಂಡ್ಸ್. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಓಕೆ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.